ಇದೇನ್ರಿ ಇಷ್ಟೊತ್ತು ಶಾಸ್ತ್ರಿಗಳು ಬರಬೇಕಾಗಿತ್ತು, ನಿನ್ನೆನೂ ಸಿಗ್ತಿಲ್ಲ ಅವರು. ಇವತ್ತು ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ಇವತ್ತು ನೋಡಿದ್ರೆ ಇನ್ನೂ ಬಂದೇ ಇಲ್ಲ. ಎಷ್ಟೊತ್ತಾಯ್ತು? ಹೋಗ್ರಿ, ಒಂದು ಹೆಜ್ಜೆ ಹೋಗಿ ನೋಡ್ಕೊಂಡು ಬರೋಗ್ರಿ ಹೋಗಿ. ಹೇಳೆ ಕಮ್ಲು, ಬರ್ತಾರೆ ಬರ್ತೀನಿ ಅಂತ ಹೇಳೋರಲ್ಲ, ಅವ್ರಿಗೂ ದೇವಸ್ಥಾನದಲ್ಲಿ ಬೇರೆ ಕೆಲಸ ಇರಲ್ವಾ? ಬರ್ತಾರೆ ಹೇಳು, ಇನ್ನೇನು ಬರ್ಬೋದು ಇವಾಗೋ ಅವಾಗೋ. ನೀನು ಆರಾಮಾಗಿ ಕುತ್ಕೋಬಾ, ಯಾಕೆ ಹಿಂಗೆ ಚಟ್ಪಡಿಸ್ತಾ ಇದೆಯಾ? ಅಲ್ಲಿಗೆ ಬಂದವ್ರು ಇಲ್ಲಿಗೆ ಬರಲ್ವಾ? ಬಾ ಕುತ್ಕೋಬಾ, ಬಂದು ಎಷ್ಟೋ ತನಕ ಹಂಗೆ ಓಡಾಡ್ಕೊಂಡಿರ್ತೀಯ. ಹಂಗಲ್ಲ ರೀ, ಅವರು ನಿನ್ನೆ ಒಂದು ಹುಡುಗಿ ಫೋಟೋ ತೋರಿಸಿದ್ರಲ್ಲ, ನನಗಂತ ಹುಡುಗಿ ತುಂಬ ಇಷ್ಟ ಆಯಿತು. ಮನೆತನೂ ಚೆನ್ನಾಗಿದೆ, ಒಬ್ಬಳೆ ಮಗಳಂತೆ. ಸ್ವಲ್ಪ ಬಡವರೇನೇನೆ, ಆದರೂ ಪರವಾಗಿಲ್ಲ. ನಮ್ಮ ಮನೆಗೆ ಅಡ್ಜಸ್ಟ್ ಆಗ್ತಾಳೆ ಅನಿಸಿದ ಹುಡುಗಿ. ಅವ್ರಿಗೂ ಪಾಪ ಹಿಂದೆ ಮುಂದೆ ಯಾರೂ ಇಲ್ಲ, ಅಪ್ಪ ಅಮ್ಮ ಇಬ್ಬರೇನೆ ಆ ಹುಡುಗಿಗೆ. ಅಂಥ ಸಂಬಂಧಿಕರು ಅಂತ ಹೇಳ್ಕೊಳ್ಳೋರು ಯಾರೂ ಇಲ್ವಂತಲ್ಲ. ಅದಕ್ಕೆ ಅದೇ ಹುಡುಗಿನ ನಮ್ಮ ಮನೆಗೆ ತಂದ್ಕೊಳ್ಳೋಣ. ಏನಂತೀರಾ ನೀವು? ನಿಮ್ಗೇನು ಅನ್ನಿಸ್ತು? ನನಗೂ ಹುಡುಗಿ ಇಷ್ಟ ಆಯಿತು. ಡಿಗ್ರಿ ಮಾಡ್ಕೊಂಡವಳೆ, ಮುಂದೆ ಏನಾದರೂ ಕೆಲಸಕ್ಕೆ ಹೋದರೂ ಹೋಗಲಿ, ಅವಳಿಷ್ಟ. ನೋಡೋಣ ನಿನ್ನ ಮಗ ಏನಂತಾನೆ. ಇನ್ನು ಜಾತಕ ಕೂಡ ಬರಬೇಕಲ್ಲ, ಶಾಸ್ತ್ರಿಗಳು ಇನ್ನೇನು ಬರ್ತಾರಲ್ಲ, ಅವ್ರನ್ನೇ ಒಂದು ಮಾತು ಕೇಳಿಬಿಡೋಣ, ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಕೆಲಸ ಅಂತೆ ಕೆಲಸ ಕೆಲಸ ಏನಕ್ಕೆ ರೀ? ನಮ್ಮ ಮನೇಲೆ ಬೇಕಾದಷ್ಟು ಬಿದ್ದಿದೆ. ಆ ಹುಡುಗಿ ಹೋಗಿ ಕೆಲಸ ಮಾಡಿ ತಂದು ಹಾಕೋದೇನು ಬೇಡ ನಮಗೆ. ನನಗೆ ಆರಾಮಾಗಿ ಇರಕ್ಕೆ ಬಿಟ್ಟು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮನೆ ನೋಡಿಕೊಂಡು ನನ್ನ ಮಗನ ನೋಡ್ಕೊಂಡಿದ್ರೆ ಸಾಕು. ಕೆಲಸ ಅಂತೆ ಕೆಲಸ ಅದೆಲ್ಲ ಏನಕ್ಕೆ ರೀ? ಇವಾಗ ನಮಗೇನು ಕಮ್ಮಿ ಆಗಿದೆ ಅಂತ ಅವಳು ಕೆಲಸಕ್ಕೆ ಹೋಗಬೇಕು? ಹಂಗಲ್ಲ ಕಬ್ಲು, ಆ ಹುಡುಗಿನೂ ಡಿಗ್ರಿ ಓದಿದ್ದಾಳೆ, ಅವ್ರಿಗೂ ಒಂದು ಆಸೆ ಇರುತ್ತಲ್ವಾ, ಕೆಲ್ಸಕ್ಕೆ ಹೋಗ್ಬೇಕು, ದುಡಿಬೇಕು ಅಂತ. ಹುಡುಗಿ ಮಾತಾಡ್ಕೊಳ್ಳಿ, ಅದು ಅವ್ರ ಒಪ್ಪಿಗೆಗೆ ಬಿಟ್ಬಿಡೋಣ. ನೋಡೋಣ, ಅವರು ಮೊದಲು ಒಪ್ಕೊಳ್ಳಿ, ಆಮೇಲೆ ಈ ಮಾತುಕತೆ ಎಲ್ಲ ಮಾತಾಡಿದ್ರೆ ಆಯಿತು. ಈಗ ನೀನು ಅದೆಲ್ಲ ಏನು ಮಾತಾಡೋಕ್ಕೆ ಹೋಗ್ಬೇಡ. ಶಾಸ್ತ್ರಿಗಳು ಬರಲಿ, ಅವರು ಜಾತಕ ನೋಡಿ ಹೇಳಿ ಏನಾಗುತ್ತೆ ಅಂತ, ಆಮೇಲೆ ಯೋಚನೆ ಮಾಡಿದ್ರೆ ಆಯ್ತಿದೆಲ್ಲ. ಸರಿ ಆಯ್ತು ಬಿಡಿ, ಬರಲಿ ಶಾಸ್ತ್ರಿಗಳು, ಅವ್ರನ್ನೇ ಒಂದು ಮಾತು ಕೇಳಿದ್ರೆ ಆಯಿತು. ಅರೆ ಶಾಸ್ತ್ರಿಗಳು, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಓಹೋ ರಾಯರು, ಆರಾಮಾಗಿ ಕೂತ್ಬಿಟ್ಟಿದ್ದೀರಾ? ಕೆಲಸ ಕಾರ್ಯ ಎಲ್ಲ ಮುಗೀತೆ? ಏನಮ್ಮ ಕಮಲಮ್ಮ, ಏನು ಗಂಡ ಹೆಂಡತಿ ಇಬ್ಬರು ಏನೋ ಮಾತುಕತೆ ನಡೆಸ್ತಾ ಇದ್ದೀರಾ? ಏನು ಸಮಾಚಾರ? ಇನ್ನೇನು ಸಮಾಚಾರ ಇರುತ್ತೆ ಶಾಸ್ತ್ರಿಗಳೇ, ಎಲ್ಲ ನನ್ನ ಮಗನ ಬಗ್ಗೆನೇ. ಮಗಳಿಗಂತೂ ಮದುವೆ ಮಾಡಿ ಕಳಿಸ್ಕೊಟ್ಟಾಯಿತು, ಅವಳು ಆರಾಮಾಗಿದ್ದಾಳೆ. ನನ್ನ ಮಗಂದೇ ಅಲ್ವಾ ಯೋಚನೆ, ಅವನ ಬಗ್ಗೆನೇ ಮಾತಾಡ್ತಾ ಇದ್ರಿ. ನಿನ್ನೆ ನೀವು ತೋರಿಸಿದ್ರಲ್ಲ ಹುಡುಗಿನ, ಅದ್ರ ಬಗ್ಗೆನೇ ಮಾತುಕತೆ ನಡೀತಾ ಇತ್ತಷ್ಟೇ. ನಾನು ನೋಡಿ ನಿಂತೆ ಮಾತಾಡ್ತಾ ಇದ್ದೀನಿ. ನೀವು ಬನ್ನಿ ಬನ್ನಿ, ನೀವು ಕುತ್ಕೊಳ್ಳಿ ಬನ್ನಿ ಮೊದಲು. ಆರೆ ಇರಲಿ ಬಿಡಮ್ಮ, ನಮ್ಮನೆ ಇದ್ದಂಗೆ, ನೀನೇನು ಅಷ್ಟು ಹಿಂಜರ್ಕೊಂಡು ಹೇಳೋದೇನು ಬೇಡ, ಆರಾಮಾಗಿರು. ಮಗ ಏನಂತಾನೆ? ಅವನೇನಂತಾನೆ ಶಾಸ್ತ್ರಿಗಳೇ, ಅಮ್ಮ ಮಾತನ್ನ ಮೀರಲ್ಲ ಅವನು. ನನ್ನ ಮಗ ಅವನು, ನನ್ನ ಮುದ್ದಿನ ಮಗ ಅಲ್ವಾ ಅವನು. ನಾನೇನು ಹೇಳ್ತೀನೋ ಅದೆಲ್ಲ ಅವನು ಒಳ್ಳೇದಕ್ಕೆ ಅಂತ ಅವನಿಗೂ ಗೊತ್ತು. ಅದಕ್ಕೆ ಅವನು ಎಲ್ಲ ಬರನು ನಮ್ಮ ಮೇಲೆ ಹಾಕ್ಬಿಟ್ಟಿದ್ದಾನೆ ನೋಡಿ. ನಾವು ಯಾವ ಹುಡುಗಿನ ತೋರಿಸ್ತೀವೋ ಆ ಹುಡುಗಿ ತಾಳಿ ಕಟ್ತಾನೆ ಅಷ್ಟೇ, ಅಲ್ವೇನ್ರಿ? ಹಾಂ ಹೌದೌದೌದು. ಅರೆ ಈಗ ತಾನೇ ಇವನ ಬಗ್ಗೆ ನೆನೆಸ್ಕೊತಾ ಇದ್ವಿ, ಆಗಲೇ ಬಂದ್ಬಿಟ್ಟ. ನನ್ನ ಮಗನಿಗೆ 100 ವರ್ಷ ಆಯ್ತಪ್ಪ. ದೇವರು ಅವನನ್ನ ಚೆನ್ನಾಗಿಟ್ಟಿದ್ರೆ ಸಾಕು. ಬಾರೋ, ಇವಾಗ ಬರ್ತಾ ಇದೆಯಾ? ಬಾ. ಈಗ ತಾನೇ ಬರ್ತಾ ಇದ್ದೀನಿ ನೋಡಮ್ಮ. ಶಾಸ್ತ್ರಿಗಳೇ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮನೇಲೆಲ್ಲ ಆರಾಮಿದ್ದಾರಾ? ಆರೋಗ್ಯ ಹೇಗಿದೆ ನಿಮ್ಮದು? ಅರೆ ನಿನ್ನ ಮುಂದೆನೇ ಗುಂಡ್ಕಲ್ಲಿ ಕೂತಂಗೆ ಕೂತಿದ್ದೀನಿ. ನನ್ನ ಆರೋಗ್ಯಕ್ಕೇನೋ ಮರಯ್ಯ, ನೀನು ಹೇಳೋ ನಿನ್ನ ಕತೆ ಏನೋ. ನಂದೇನಿದೆ ಶಾಸ್ತ್ರಿಗಳೇ, ಎಲ್ಲ ನಿಮ್ಮ ಆಶೀರ್ವಾದ. ಅಮ್ಮ ತಗೋ, ಈ ತಿಂಗಳು ಸಂಬಳ ಬಂತು. ಹೌದಾ ಮಗನೇ? ಸರಿ ಆಯ್ತು, ಕೊಡು. ಕಮಲಮ್ಮ, ಮಗನಿಗೆ ಎಂಥ ಒಳ್ಳೆ ಸಂಸ್ಕಾರ ನೋಡಮ್ಮ. ಈಗಿನ ಕಾಲದ ಹುಡುಗರು ಇದ್ದಾರೆ, ಸಂಬಳ ಬಂತು ಅಂದರೆ ಅಲ್ಲಿ ಇಲ್ಲಿ ಅಂದ್ಬಿಟ್ಟು ಕುಡಿದು ಖರ್ಚು ಮಾಡೋದ್ರಲ್ಲಿ ಕಾಲ ಕಳೀತಾರೆ. ಅಂಥದ್ರಲ್ಲಿ ನಿನ್ನ ಮಗ ನೋಡು, ಸಂಬಳ ಬಂದ ತಕ್ಷಣ ಅಮ್ಮನ ಕೈಗೆ ತಂದು ಕೊಟ್ಬಿಟ್ಟ ಎಲ್ಲನೂ. ಅವ್ನ ಖರ್ಚಿಗೂ ಏನೂ ಇಟ್ಕೊಂಡಿಲ್ಲ ಅನಿಸುತ್ತೆ. ಎಂಥ ಒಳ್ಳೆ ಮಗನ ಪಡೆದಿದ್ದೀರಮ್ಮ ನೀವು, ತುಂಬ ಅದೃಷ್ಟವಂತರು ನೀವು. ಇವಾಗಿನ ಕಾಲದಲ್ಲಿ ಇಂಥ ಮಕ್ಕಳು ಕಾಣೋದು ತುಂಬ ಕಡಿಮೆ. ಹೌದು ಶಾಸ್ತ್ರಿಗಳೇ, ಇನ್ನಂಥ ಮಗನ ಪಡೆಯೋಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ದೀವಿ. ನಾನು ಹೇಳಿಲ್ವಾ ನನ್ನ ಮಗ ನಾನು ಹಾಕಿದ ಗೆರೆ ದಾಟಲ್ಲ ಅಂತ. ಈಗ ನೀವೇ ಕಣ್ಣಾರ ನೋಡಿದ್ರಿ ನೋಡಿ. ಮಗನೇ, ನಿಮಗೋಸ್ಕರ ಅಪ್ಪನೂ ನಾನು ಸೇರಿ ಒಂದು ಹುಡುಗಿ ನೋಡಿದ್ದೀವಿ. ನಿಮಗೆ ಮದುವೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಏನಂತೀಯ ನೀನು? ನಂದೇನಿದೆಯಮ್ಮ, ನೀವು ಹೇಗೆ ಹೇಳ್ತೀರೋ ಹಾಗೆ. ನಿನಗೂ ಅಪ್ಪನಿಗೆ ಒಪ್ಪಿಗೆ ಆದರೆ ನಂದೇನೂ ಅಭ್ಯಂತರ ಇಲ್ಲಮ್ಮ. ಅರೆ ಎಂಥ ಮಾತು ನೋಡು ಕಮಲಮ್ಮ, ನಿನ್ನ ಮಗ ನೀನು ಹಾಕಿದ ಗೆರೆ ದಾಟಲ್ಲ ಅಂತ ಈಗ ಗೊತ್ತಾಯ್ತು ನೋಡು. ತುಂಬ ಸಂತೋಷ, ತುಂಬ ಸಂತೋಷನಪ್ಪ. ಹೌದು ಶಾಸ್ತ್ರಿಗಳೇ, ನನ್ನ ಮಗ ಪಾಪ ಅಮ್ಮ ಅಪ್ಪ ಹೇಳಿದ ಮಾತನ್ನು ಮೀರಲ್ಲ. ನಾವೇನು ಹೇಳ್ತೀವೋ ಅದರಂತನೇ ನಡ್ಕೊತಾನೆ. ನಮಗೂ ತುಂಬ ಸಂತೋಷ ಇಂಥ ಮಗ ಇರೋದು. ಸಾಗರ್ ಬಾಪ, ಯಾಕೆ ಅಲ್ಲಿ ನಿಂತ್ಕೊಂಡಿದ್ಯಾ? ಬಾ ಕೂತ್ಕೋ, ಬಾಯಿ ಕಡೆ. ಇರಲಿ ಅಮ್ಮ, ಪರವಾಗಿಲ್ಲ. ನನಗೆ ಸ್ವಲ್ಪ ಕೆಲಸ ಇದೆ ಅಮ್ಮ, ನಾನು ಹೋಗಿ ಸ್ವಲ್ಪ ಮಾಡ್ಕೊತೀನಿ, ನೀವು ಮಾತಾಡ್ತೀರಿ. ಸರಿನಪ್ಪ ಆಯಿತು. ಅದೇನೋ ಕೆಲಸ ಇದೆಯಲ್ಲ, ನೋಡೋಗಿ ನೀನು.
ಶಾಸ್ತ್ರಿಗಳೇ, ನಿಮ್ಗೆ ಬಂದಾಗಿಂದ ಕೂರಿಸಿ ಮಾತಾಡ್ಸಿದ್ದೇ ಆಯಿತು. ಒಂದು ನಿಮಿಷ ಇರಿ, ನಾನು ಕಾಫಿ ತರ್ತೀನಿ, ನೀವು ಮಾತಾಡ್ತೀರಿ. ಸರಿ ಕಮಲಮ್ಮ, ಆಯಿತು. ಗೊತ್ತಲ್ಲ ನನಗೆ ಸಕ್ಕರೆ ಕಾಯಿಲೆ, ಸಕ್ಕರೆ ಹಾಕ್ಲೇ ಬೇಡ, ಬರೀ ಸಪ್ಪೆ ಕಾಫಿ. ಇದೇನು ಹೊಸದಾಗಿ ಹೇಳ್ಬೇಕೆ ನನಗೆ ಶಾಸ್ತ್ರಿಗಳೇ? ನೀವು ನನ್ನ ಕೈಯಿಂದ ಎಷ್ಟು ಸಲ ಕಾಫಿ ಕುಡಿದಿರಾ ನೀವು? ನನಗೆ ಅಷ್ಟು ಮಾತ್ರ ಗೊತ್ತಿಲ್ವಾ? ನೀವು ಮಾತಾಡ್ತೀರಿ, ನಾನು ಮಾಡ್ಕೊಂಡು ಬಂದುಬಿಡ್ತೀನಿ ಈಗ. ಒಳ್ಳೇದಮ್ಮ, ಒಳ್ಳೇದು. ಮತ್ತು ಶಾಸ್ತ್ರಿಗಳೇ, ನನ್ನ ಮಗಂದು ಆ ಹುಡುಗಿದು ಜಾತಕ ನೋಡಿದ್ರಾ? ಎಲ್ಲ ಸರಿ ಹೊಂದುತ್ತಾ? ಮದುವೆ ಆದರೆ ಒಟ್ಟಿಗೆ ಜೀವನ ಮಾಡ್ತಾರೆ, ಅವರು ಚೆನ್ನಾಗಿರ್ತಾರ, ಹೆಂಗಿರ್ತಾರೆ? ಸ್ವಲ್ಪ ನೋಡಿ ಹೇಳಿ ನೀವು. ಹಾಂ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ. ಕಮಲಮ್ಮನ ಬಂದುಬಿಡ್ಲಿ, ಇಬ್ಬರಿಗೂ ಒಟ್ಟಿಗೆ ಹೇಳ್ಬಿಡ್ತೀನಿ. ಮತ್ತೆ ನಿಮ್ಗೆ ಒಂದ್ಸಲ ಹೇಳೋದು, ಮತ್ತೆ ಆಯಮ್ಮ ಏನಾದರೂ ಡೌಟ್ ಕೇಳೋದು, ಅದೆಲ್ಲ ಯಾಕೆ? ಬರಲಿ, ಅವರು ಬರಲಿ ತಾಳಿ, ಇಬ್ರಿಗೂ ಒಂದೇ ಸಲ ಎಲ್ಲ ಹೇಳ್ತೀನಿ. ಸರಿ ಶಾಸ್ತ್ರಿಗಳೇ, ಆಯಿತು, ಹಂಗೆ ಆಗಲಿ. ತಾತ, ಅರೆ ಅಂಜು ಪುಟ್ಟ, ನೀನೇನು ಯಾರ ಜೊತೆ ಬಂದೆ? ಬಾ ಬಾ ಬಾ. ಏ ಅಂಜು ಪುಟ್ಟ, ಬಂದ್ಯಾ? ಬಾ ಬಾ, ಅಳಿಯಂದ್ರು ಬಾ, ಬನ್ನಿ ಬನ್ನಿ ಅಳಿಯಂದ್ರೆ, ಬಾ. ಕಲ್ಪನಾ, ಬಾಮ್ಮ. ಇದೇನತ್ತೆ, ಶಾಸ್ತ್ರಿಗಳೆಲ್ಲ ಬಂದಿದ್ದಾರೆ ಮನೆಗೆ, ಏನಾದರೂ ವಿಶೇಷನಾ? ಹಾಂ ವಿಶೇಷನೇ ಅಳಿಯಂದ್ರೆ, ಬನ್ನಿ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಅಜ್ಜಿ, ನಾನು ಆಟ ಆಡ್ಕೊಳ್ಳ, ನಾನು ಆಟ ಆಡಕ್ಕೆ ಹೋಗ್ಲಾ? ಈಗ ತಾನೇ ಬಂದಿದ್ಯಾ, 5 ನಿಮಿಷ ಆಗಿಲ್ಲ, ಅವಾಗಲೇ ಆಟದ ಯೋಚನೆ ಆಗೋಯ್ತಾ ನಿನಗೆ? ಸರಿ ಓಡು, ನಿನ್ನ ಆಟ ಸಾಮಾನೆಲ್ಲ ಇದೆ ಅಲ್ಲಿ, ನಿಂಗೆ ಏನು ಬೇಕೋ ತಗೊಂಡು ಆಟ ಆಡ್ಕೊ, ನಾನು ತಿಂಡಿ ತರ್ತೀನಿ ನಿನಗೆ, ಓಕೆನಾ? ಓಕೆ ಅಜ್ಜಿ, ನನ್ನ ಮುದ್ದು ಅಜ್ಜಿ ನೀನು. ಬಾಯ್ 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 ತಾತ. ಕಲ್ಪನಾ, ಬಾಮ್ಮ, ಕಾಫಿ ಮಾಡಿಟ್ಟಿದ್ದೀನಿ. ಶಾಸ್ತ್ರಿಗಳಿಗೆ ಮತ್ತು ಅಳಿಯಂದ್ರಿಗೆ, ನಿಮ್ಮ ಅಪ್ಪಂಗೆ ಎಲ್ರಿಗೂ ಕಾಫಿ ಕೊಡುವಂತೆ ಬಾ. ಏನಮ್ಮ ನಿಂದು? ಈಗ ತಾನೇ ಬಂದಿದ್ದೀನಿ, ಕುತ್ಕೊಳ್ಳೋಕ್ಕೂ ಬಿಟ್ಟಿಲ್ಲ ನಾನು ಇನ್ನು. ಅಷ್ಟರಲ್ಲಿ ಕಾಫಿ ಕೊಡು, ಅದು ಕೊಡು, ಇದು ಕೊಡು ಅಂತ ಶುರು ಹಚ್ಕೊಂಡ್ಬಿಟ್ಟೆ. ಅಲ್ಲಮ್ಮ, ಮಗಳು ಅನ್ನೋ ಪ್ರೀತಿನೇ ಇಲ್ವಲ್ಲಮ್ಮ ನಿನಗೆ? ಸುಸ್ತಾಗಿ ಬಂದಿರ್ತಾಳೆ, ಸ್ವಲ್ಪ ಸಾರಾಮಾಗಿ ಕುತ್ಕೊಳ್ಳಿ, ಆರಾಮ್ ಮಾಡಲಿ ಅನ್ನೋದು ಇಲ್ವಲ್ಲಮ್ಮ ನಿನಗೆ? ಅದೇ ನಿನ್ನ ಮಗನ ಮೇಲೆ ನೋಡು, ಎಷ್ಟು ಪ್ರೀತಿ ನಿನಗೆ. ನಾನಂದರೆ ತಾತ್ಸಾರ ನಿನಗೆ. ಅಯ್ಯೋ ರಾಮ, ನಾನೇನು ಇವಾಗ ಅಂಥದ್ದು ಅನ್ಬಾರ್ದಂದೆ ನಿನಗೆ? ಇಷ್ಟು ಚಿಕ್ಕದಕ್ಕೆಲ್ಲ ಕೋಪ ಮಾಡ್ಕೊಂತಿಲ್ವೇ? ಏನೋ ಮಗಳು ಬಂದು ನನಗೂ ಸ್ವಲ್ಪ ಸಹಾಯ ಮಾಡ್ತಾಳೆ ಅಂತ ನಾನು ಖುಷಿಯಾಗಿದ್ದರೆ, ನಿಂದು ಕಾಫಿ ಮಾಡು ಅಂತ ನಾನು ಹೇಳಿದೆ ನಿನಗೆ. ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ, ಬರೀ ತಂದು ಕೊಡೋಕ್ಕೂ ಆಗಲ್ವೇ ನಿನಗೆ? ಅದು ಕಷ್ಟನಾ? ಹೋಗಿ ತಗೊಂಡು ಬರೋ, ಹೋಗಿ. ಸರಿ ಆಯ್ತು, ತರ್ತೀನಿ ಬಿಡು. ಅರೆ ಅಳಿಯಂದ್ರೆ, ನೀವು ಯಾಕೆ ನಿಂತ ಇದ್ದೀರಾ? ಬನ್ನಿ ಕುತ್ಕೊಳ್ಳಿ, ಬನ್ನಿ. ಇರಲಿ ಅತ್ತೆ, ಪರವಾಗಿಲ್ಲ, ನಮ್ಮನೇನೆ, ನನಗೇನು ಅಂಥ ಉಪಚಾರ ಏನು ಬೇಡ ಹೇಳಿ, ನಮ್ಮನೆ ಅಲ್ವಾ, ನನಗೇನು ನೀವು ಹೇಳ್ಬೇಕಾ? ನನಗೇನು ಹೊಸ್ತಾಯಿ ಮನೆ, ನೀವು ಆರಾಮಾಗಿರಿ, ಏನು ತಲೆ ಕೆಡಿಸ್ಕೊಬೇಡಿ. ಅದು ಸರಿ, ಏನು ಶಾಸ್ತ್ರಿಗಳು ಬಂದಿರೋದು, ಏನು ಸಮಾಚಾರ ಅತ್ತೆ? ಅದೇ ಅಳಿಯಂದ್ರೆ, ನಮ್ಮ ಸಾಗರ್ಗೆ ಮದುವೆ ಮಾಡಬೇಕು ಅಂದ್ಬಿಟ್ಟು ಹುಡುಗಿನ ನೋಡ್ತಾ ಇದ್ವಿ. ಅದಕ್ಕೆ ಶಾಸ್ತ್ರಿಗಳು ಒಂದು ಹುಡುಗಿನ ತೋರಿಸಿದ್ದಾರೆ. ಅದ್ರ ಬಗ್ಗೆನೇ ಮಾತುಕತೆ ಮಾತಾಡೋಣ ಅಂತ ಶಾಸ್ತ್ರಿಗಳು ಬಂದಿದ್ದರು, ಮಾತಾಡ್ತಿದ್ರಿ. ಅಷ್ಟರಲ್ಲಿ ನೀವು ಕೂಡ ಬಂದುಬಿಟ್ರಿ, ತುಂಬ ಸಂತೋಷ ಆಯಿತು. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ಬೋದು. ಏನಂತೀರ ರೀ? ಹೌದು ಅಳಿಯಂದ್ರೆ, ಅದ್ರ ಬಗ್ಗೆನೇ ಮಾತಾಡ್ತಿದ್ರಿ. ಶಾಸ್ತ್ರಿಗಳೇ, ಕಮ್ಲೂ ಬಂದಾಯ್ತಲ್ಲ, ಹೇಳ್ಬಿಡಿ, ಜಾತಕ ಎಲ್ಲ ಕೂಡ ಬರುತ್ತಾ, ಹಿಂಗೆ ಮುಂದುವರಿಬೋದಾ ನಾವು ಅಂತ. ಶಾಸ್ತ್ರಿಗಳೇ, ತಗೊಳ್ಳಿ, ಕುಡೀರಿ ಕಾಫಿ. ಅಪ್ಪ, ನೀವು ಕುಡೀರಿ ರೀ, ನಿಮಗೆ ಒಂದು 5 ನಿಮಿಷ ಮಾಡಿಕೊಡ್ತೀನಿ ರೀ. ಈ ಕಲ್ಪನಾ, ಇಲ್ಲಿ ನೋಡು, ನಿಮ್ಮಮ್ಮ ನಿಮ್ಮಪ್ಪ ನಿನ್ನ ತಮ್ಮನಿಗೆ ಮದುವೆ ಮಾಡಬೇಕು ಅಂತ ಹುಡುಗಿ ನೋಡ್ತಾ ಇದ್ದಾರಂತೆ. ನಮಗೊಂದು ಮಾತು ಹೇಳಿಲ್ಲ ನೋಡು. ಹೌದೇನ್ರಿ? ಹಿಂಗ ವಿಷಯ? ಅದಕ್ಕೆ ಶಾಸ್ತ್ರಿಗಳು ಬಂದಿರೋದು. ಮಾಡಲಿ, ಅದಕ್ಕೇನಂತೆ, ಬರೋಡು ಹೆಂಗಿರಬೇಕು ಏನು ಅಂತ ನಾನು ಹೇಳ್ತೀನಿ. ನಾನೇನು ಹೇಳ್ತೀನೋ ಅದೇ ಈ ಮನೇಲಿ ನಡೆಯೋದು. ನೋಡ್ತಾ ಇರಿ ನೀವು, ನೀವೇ ತಲೆ ಕೆಡಿಸ್ಕೊಳ್ತೀರಾ? ಸುಮ್ಮನೆ ರೀ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಹಾಂ ಕಮಲಮ್ಮ, ನಾನು ಹುಡುಗಿಂದು ಜಾತಕ ಎಲ್ಲ ನೋಡಿದ್ದೀನಿ. ಇಬ್ಬರದ್ದು ಜಾತಕ ಅನ್ಯೋನ್ಯವಾಗಿದೆ. ಮದುವೆ ಆದ್ರೂ ಸುಖವಾಗಿ ಸಂಸಾರ ಮಾಡಿಕೊಂಡು ಹೋಗ್ತಾರೆ, ಏನು ತೊಂದರೆ ಇಲ್ಲ, ಎಲ್ಲನೂ ಕರೆಕ್ಟಾಗಿದೆ. ನೀವು ಯಾವುದೇ ಚಿಂತೆ ಮಾಡದೆ ಮುಂದುವರಿಬೋದು. ಮದುವೆಗೆ ಒಂದು ಒಳ್ಳೆ ಮುಹೂರ್ತ ಕೂಡ ಇದೆ, ತಾರೀಕು ಬೇಕಾದರೆ ನಾನು ಹೇಳಿಬಿಡ್ತೀನಿ. ಅದು ಬಿಟ್ಟು ನಿಮ್ಮ ಕಡೆಯಿಂದ ಹುಡುಗಿಗೆ ಏನಾದರೂ ಅಷ್ಟು ಒಡವೆ ಹಾಕಬೇಕು, ಅಷ್ಟು ಆಸ್ತಿ ಇರಬೇಕು ಅಂತ ಏನಾದರೂ ನೀವು ನೋಡ್ತಾ ಇದ್ದೀರಾ? ಅದೆಲ್ಲ ಏನು ಬೇಡ ಶಾಸ್ತ್ರಿಗಳೇ, ನಮ್ಮ ಮನೇಲೆ ಆಸ್ತಿ ಪಾಸ್ತಿ ಎಲ್ಲ ಇದೆ. ನಮ್ಮ ಮನೆಗೆ ಹೊಂದ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಮನೇಲಿದ್ದು ನನ್ನ ಮಗನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅಷ್ಟೇ ಸಾಕು ನಮಗೆ. ಅವ್ರ ಕಡೆಯಿಂದ ನಮಗೆ ಬೇರೆ ಏನು ಬೇಡ. ಹೌದು ಶಾಸ್ತ್ರಿಗಳೇ, ಕಮ್ಲು ಹೇಳಿದ್ದು ನಿಜ. ಸರಿ, ಹಾಗಿದ್ರೆ ನಾನು ಹುಡುಗಿ ಮನೆಯವ್ರಿಗೆ ಒಂದು ಮಾತು ತಿಳಿಸ್ಬಿಡ್ತೀನಿ, ನಿಮ್ಮ ಕಡೆಯಿಂದ ಒಪ್ಪಿಗೆ ಆಗಿದೆ ಅಂತ. ಮುಂದಿನ ಮಾತುಕತೆ ಯಾವಾಗ ಅಂತ ನೋಡೋಣ. ಹತ್ತಿರದಲ್ಲೇ ಮುಹೂರ್ತ ಇದೆ, ನೀವೆಲ್ಲ ಹ್ಞೂ ಅನ್ನಂಗಿದ್ರೆ ಇನ್ನೊಂದು ವಾರದಲ್ಲಿ ಮದುವೆ ಮಾಡಿ ಮುಗಿಸ್ಬಿಡೋಣ. ಯಾವುದಕ್ಕೂ ಹುಡುಗಿ ಮನೆಯವ್ರಿಗೂ ಒಂದು ಮಾತು ತಿಳಿಸಿರ್ತೀನಿ. ನಾನು ಇನ್ನೂ ಬರ್ತೀನಿ. ಸರಿ ಶಾಸ್ತ್ರಿಗಳೇ, ಆಯಿತು, ಹಾಗೆ ಮಾಡೋಣ. ಹೋಗಿ ಬನ್ನಿ, ಒಳ್ಳೆಯದಾಗಲಿ.
ಇದೇನಮ್ಮ ಇದ್ದಕ್ಕಿದ್ದಂಗೆ ಸಾಗರ್ ಮದುವೆ ವಿಷಯ ಮಾತಾಡ್ತಾ ಇದ್ಯಾ? ನನಗೂ ಒಂದು ಮಾತೇ ಹೇಳಿಲ್ಲ ನೀನು. ಇದ್ದಕ್ಕಿದ್ದಂಗೆ ಹುಡುಗಿನೂ ನೋಡಿದ್ಯಾ, ಶಾಸ್ತ್ರಿಗಳನ್ನೂ ಕರೆಸಿದ್ಯಾ, ಮದುವೆ ಡೇಟು ಫಿಕ್ಸ್ ಮಾಡ್ತಾ ಇದೆಯಾ? ಓ, ಮದುವೆ ಆದಮೇಲೆ ನನಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದ ನೀನು? ಇರಲಿ ಇರಲಿ, ನಡೀಲಿ. ಅರೆ ಹಂಗೇನಿಲ್ಲ ಕಣೆ, ಹೇಳೋಣ ಅಂತಲೇ ಇದ್ದೆ, ಅಷ್ಟರಲ್ಲಿ ನೀವೇ ಬಂದ್ರಲ್ಲ. ನಾವು ಶಾಸ್ತ್ರಿಗಳ ಹತ್ರ ಎಲ್ಲ ಮಾತುಕತೆ ಆಡಿರಲಿಲ್ಲ. ಅದೇ ಜಾತಕ ನೋಡಿ ಮುಂದುವರಿಯೋಣ ಅಂತ ಅಂದ್ಕೊಂಡ್ರಿ. ಈಗ ನೋಡು, ನಿಮ್ಮ ಮುಂದೆನೇ ಎಲ್ಲ ಹೇಳಿದ್ರಲ್ಲ, ಇಷ್ಟೇ ವಿಷಯ. ಅದನ್ನ ಯಾಕೆ ಅಷ್ಟು ದೊಡ್ಡದಾಗಿ ಮಾಡಿ ನೀನು ಕೋಪ ಮಾಡ್ಕೊಳ್ಳೋದು? ಬಿಡು, ಇವಾಗ ಹೆಂಗೋ ಬಂದಿದ್ಯಲ್ವಾ, ನೀನೇ ಮುಂದೆ ನಿಂತು ನಿನ್ನ ತಮ್ಮನ ಮದುವೆ ಆಗೋವರೆಗೂ ಇದ್ದು ಆಮೇಲೆ ಹೋಗುವಂತೆ, ಸರಿನಾ? ಸರಿ ಬಿಡಮ್ಮ, ಆಯಿತು. ಅಳಿಯಂದ್ರೆ ಬನ್ನಿ, ಯಾಕೆ ಅಷ್ಟೊತ್ತಿಂದ ನಿಂತೇ ಇದ್ದೀರಾ? ಕೂತ್ಕೊಳ್ಳಿ, ಆರಾಮ್ ಮಾಡಿ ಸ್ವಲ್ಪ. ಕಲ್ಪನಾ ಬಾ, ನನಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಸಹಾಯ ಮಾಡು. ಏನಾದರೂ ವಿಶೇಷವಾಗಿ ಅಡುಗೆ ಮಾಡಬೇಡ ಇವತ್ತು. ಹೆಂಗೂ ಖುಷಿ ವಿಷಯ ಬಂದಾಯಿತು, ನೀವು ಹೆಂಗೂ ಮನೆಗೆ ಬಂದಿದ್ದೀರಾ, ಅಳಿಯಂದ್ರಿಗೆ ಇಷ್ಟವಾಗಿರೋ ಅಡುಗೆ ಏನಾದರೂ ಮಾಡೋಣ ಇವತ್ತು, ಬಾ. ಅಯ್ಯೋ ಹೋಗಮ್ಮ, ನನಗೆ ಅಲ್ಲಿಂದ ಬಂದು ಸುಸ್ತಾಗಿದ್ದೀನಿ, ಅದರಲ್ಲಿ ಅಡುಗೆ ಬೇರೆ ಮಾಡಬೇಕಂತೆ. ನೀನೇ ಮಾಡಮ್ಮ, ನನ್ನ ಕೈಯಲ್ಲಿ ಆಗಲ್ಲ, ನಾನು ಸ್ವಲ್ಪ ಆರಾಮ್ ಮಾಡ್ತೀನಿ. ಅರೆ ಇವಳೇನು ಹಿಂಗೆ ಹೋಗ್ತಾ ಇದ್ದಾಳೆ? ಅತ್ತೆಗೆ ಸ್ವಲ್ಪ ಸಹಾಯ ಮಾಡಿದರೆ ಏನಾಗ್ತಾಯಿತ್ತು? ಹೋಗ್ಲಿ ಬಿಡಿ ಅಳಿಯಂದ್ರೆ, ನಾನೇ ಮಾಡ್ತೀನಿ. ಪಾಪ ಅಲ್ಲಿಂದ ಬಂದಿದ್ದಾಳಲ್ಲ, ಸುಸ್ತಾಗಿರುತ್ತೆ ಅನಿಸುತ್ತೆ. ನೀವು ಆರಾಮ್ ಮಾಡಿ, ನಾನು ಮಾಡ್ಕೋತೀನಿ. ಸರಿ ಅತ್ತೆ, ಆಯಿತು. ನೋಡಿದ್ರೇನ್ರಿ ನಿಮ್ಮ ಮಗಳನ್ನ? ಅಲ್ಲ, ಮನೆಗೆ ಬಂದು ಅಮ್ಮನಿಗೆ ಏನಾರ ಸಹಾಯ ಮಾಡೋಣ ಅಂದೆ, ನನಗೆ ಸುಸ್ತು ಅದು ಇದು ಅಂದ್ಬಿಟ್ಟು ಕತೆ ಹೇಳಿಬಿಟ್ಟು ಹೋಗ್ಬಿಟ್ಲು. ಸರಿ ಆಯಿತು ಬಿಡು ಕಮಲ, ಪಾಪ ಸುಸ್ತಾಗಿದೆ ಅನಿಸುತ್ತೆ. ಇವತ್ತೊಂದು ದಿನಕ್ಕೆ ನೀನೇ ಮಾಡಿಬಿಡು ಹೋಗು. ಆಯ್ತು ರೀ, ಹಾಗೆ ಮಾಡ್ತೀನಿ.